ಹಲೋ, ಸಾಂಗ್ಲಿ ಅಣ್ಣ ಹಿಯರ್. ಶಂಕರ್ನಾಗ್ ನಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ನಟ. ಚಿತ್ರರಂಗದಲ್ಲಿ ಅನೇಕ ಕನಸುಗಳನ್ನು ಕಟ್ಕೊಂಡು ಬಂದಂಥವರು ಶಂಕರ್ನಾಗ್. ಇವತ್ತು ಶಂಕರ್ನಾಗ್ ಟ್ರಸ್ಟ್ ಆ ಮುಖಾಂತರ ಶಂಕರ್ನಾಗ್ ಟೀಮ್ ಮಾಡಿಕೊಂಡು ಬರೋ ನವೆಂಬರ್ 9ನೇ ತಾರೀಕು ಶಂಕರ್ನಾಗ್ರವರ ಹುಟ್ಟುಹಬ್ಬ. ಆ ದಿನ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಶಂಕರ್ನಾಗ್ ಟೀಮ್. ಅದರಲ್ಲಿ ವಿಶೇಷವಾಗಿ ಕಿರು ತೆರೆ ಚಿತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ನಿರ್ದೇಶಕರಿಗೆ, ತಂತ್ರಜ್ಞರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಒಂದು ವಿಶೇಷತೆಯನ್ನು ಒದಗಿಸ್ಕೊಡಬೇಕು ಅಂತ ಹೇಳಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಯಾರ್ಯಾರು ಕಿರುಚಿತ್ರಗಳನ್ನು ಮಾಡಿದರು, ಆ ಶಾರ್ಟ್ ಫಿಲ್ಮ್ಸ್ ಯಾರ್ಯಾರು ಮಾಡಿದರು ಅಂಥವರೆಲ್ಲರೂ ಕೂಡ ಈ ಒಂದು ಶಂಕರ್ನಾಗ್ ಟೀಮ್, ಶಂಕರ್ನಾಗ್ ಟ್ರಸ್ಟ್ನ ಸಂಪರ್ಕಿಸಿ ಕಿರುಚಿತ್ರಗಳಿಗೆ ಹೆಚ್ಚಿನ ಪ್ರಶಸ್ತಿಯನ್ನು, ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅವರು ಮಾಡ್ತಾಯಿದ್ದಾರೆ. ನಾನು ನೋಡಿದೆ, ಕಳೆದ ವರ್ಷ ಇದೇ ಶಂಕರ್ನಾಗ್ ಟೀಮು ಅತ್ಯಂತ ಒಳ್ಳೆಯ ಕೆಲಸವನ್ನು ನವೆಂಬರ್ 9ನೇ ತಾರೀಕು ಮಾಡಿದರು. ನಾನು ಭಾಗವಹಿಸಿದ್ದೆ, ಅನೇಕ ಜನರು ಬಂದಿದ್ದರು. ಆ ಕಾರ್ಯಕ್ರಮ ಯಶಸ್ವಿ ಆಯಿತು. ಮತ್ತು 2ನೇ ವರ್ಷದ ಕಾರ್ಯಕ್ರಮವನ್ನು ಅವರು ಶಂಕರ್ನಾಗ್ ಅವರ ನೆನಪಿಗೋಸ್ಕರ ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಬನ್ನಿ. ಯಾಕೆ ಅಂತ ಹೇಳಿದರೆ, ಈ ಒಂದು ಕಿರು ತೆರೆ ಚಿತ್ರಗಳಿಂದ ನೀವು ಹಿರಿತೆರೆ ಚಿತ್ರಗಳಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಅನುಭವ ಇಲ್ಲಿಂದ ಪಡ್ಕೊಂಡು ಹೋದರೆ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪ್ರೋತ್ಸಾಹವನ್ನು ಶಂಕರ್ನಾಗ್ ಟೀಮ್ ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಬನ್ನಿ, ಭಾಗವಹಿಸಿ. ಕಾರ್ಯಕ್ರಮ ಚೆನ್ನಾಗಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಶಂಕರ್ನಾಗ್ ಅವರಿಗೆ ಒಂದು ಯುವ ಪಡೆನೇ ಇತ್ತು. ಅವ್ರ ಜೊತೆ ಯಾವಾಗಲೂ ಕೂಡ ಯುವಕರು ಕೆಲಸ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ಶಂಕರ್ನಾಗ್ ಟೀಮು ಇವತ್ತು 2ನೇ ವರ್ಷಕ್ಕೆ ಹೆಜ್ಜೆ ಇಟ್ಟು ಸೆಪ್ಟೆಂಬರ್ 1ನೇ ತಾರೀಕು ಕೊನೆಯ ದಿನಾಂಕ, ನವೆಂಬರ್ 9ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. ನಾವೆಲ್ಲರೂ ಸೇರೋಣ, ಆ ಸಂಭ್ರಮವನ್ನು ಆಚರಣೆ ಮಾಡೋಣ, ಶಂಕರ್ನಾಗ್ ಅವರಿಗೆ ನಮನವನ್ನು ಸಲ್ಲಿಸೋಣ. ಬನ್ನಿ. ಇದು ಒಂದು ರೀತಿಯ ಹೆಮ್ಮೆ ಅಂತ ನಾನು ಹೇಳ್ಕೋಬೇಕು. ಯಾಕೆಂತ ಹೇಳಿದರೆ ಒಬ್ಬ ಅಪ್ಪಟ ಕನ್ನಡದ ನಟನಿಗೆ ಕೊಡ್ತಾ ಇರೋಂಥ ಗೌರವ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ವಾಣಿಜ್ಯ ಮಂಡಳಿ ಸಂಪೂರ್ಣವಾದಂಥ ಸಹಕಾರವನ್ನು ವೈಯಕ್ತಿಕವಾಗಿ ನಾನು ಕೂಡ ನೀಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆಹ್ವಾನ. ನವೆಂಬರ್ 9ನೇ ತಾರೀಕು ಬನ್ನಿ.